ಇನ್ನು ಜೈಲಿಗೆ ಹೋಗಿ ಬಂದ್ರೂ ಕೂಡ ರಜತ್ ಬುದ್ಧಿ ಕಲ್ತ ಹಾಗೆ ಕಾಣಿಸ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರಲ್ಲ, ಆ ರೀಲ್ಸ್ ಅನ್ನ ಇನ್ನೂ ಕೂಡ ಡಿಲೀಟ್ ಮಾಡಿಲ್ಲ. 10 ಲಕ್ಷಕ್ಕೂ ಅಧಿಕ ಜನರಿಂದ ಈ ವಿಡಿಯೋ ವೀಕ್ಷಣೆಯಾಗಿದೆ. ಟ್ರೆಂಡ್ ನಲ್ಲಿದೆ ಆ ವಿಡಿಯೋ. ತನಿಖೆ ಮಾಡಿ ಆರೋಪಿಗಳನ್ನ ಪೊಲೀಸರು ಜೈಲಿಗಟ್ಟಿರ್ತಾರೆ. ಬಸವೇಶ್ವರ ನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ. ಆದ್ರೆ ಪೊಲೀಸರು ಯಾಕೆ ಈ ರೀಲ್ಸ್ ಅನ್ನ ಡಿಲೀಟ್ ಮಾಡಿಸ್ಲಿಲ್ಲ ಅನ್ನೋದು ಪ್ರಶ್ನೆ. ಸೆಲೆಬ್ರಿಟಿಗಳು ಯಾವುದೋ ಶೋಗಳಿಗೋಸ್ಕರ ರೀಲ್ಸ್ ಮಾಡಿದ್ರೆ ನಡೆಯುತ್ತಾ? ಅವ್ರಿಗೊಂದು ನ್ಯಾಯನ, ಸಾಮಾನ್ಯ ಜನರಿಗೆ ಮತ್ತೊಂದು ನ್ಯಾಯನ? ಹೀಗೆ ಪ್ರಶ್ನೆ ಹುಟ್ಟೋದು ಸಹಜ. ಪೊಲೀಸರ ನಡೆ ಬಗ್ಗೆನೂ ಇದೀಗ ಸಾರ್ವಜನಿಕರು ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ ಇವರಿಗೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಶಿವಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಹೌದು, ಮಚ್ಚು ರೀಲ್ಸ್ ಗಳನ್ನ ಹಿಡಿದು ಇವರು ರೀಲ್ಸ್ ಅನ್ನ ಮಾಡಿರೋದಕ್ಕೆ ಎಫ್ಐಆರ್ ದಾಖಲಾಗಿರೋದು, ತನಿಖೆ ಆಗಿರೋದು, ಆ ನಂತರದ ಡೆವಲಪ್ಮೆಂಟ್ ಗಳು ಗೊತ್ತೇ ಇದೆ. ಇಷ್ಟೆಲ್ಲ ಆದ್ಮೇಲೆ ಇದರ ಮೂಲ ಉದ್ದೇಶ ಏನು? ಆ ರೀತಿಯಾಗಿ ರೀಲ್ಸ್ ಅನ್ನ ಮಾಡಬಾರ್ದು ಅನ್ನುವಂಥದ್ದು. ಅಂದ್ಮೇಲೆ ಅದನ್ನ ಡಿಲೀಟ್ ಮಾಡಿಸ್ಬೇಕೋ ಬೇಡವೋ? ಪೊಲೀಸರಿಂದ ಏನ್ ತಪ್ಪಾಗಿದೆ ಇದರಲ್ಲಿ? ಚಿತ್ರ ಬಸವೇಶ್ವರ ನಗರ ಪೊಲೀಸರಿಂದ ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಳಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಜತ್ ಅಲಿಯಾಸ್ ಬುಜ್ಜಿ ಈತ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದ. ಸುಮಾರು 2,42,000 ವ್ಯೂವರ್ಸ್ಗಳನ್ನು ಈತ ಹೊಂದಿದ್ದಾನೆ. ಈ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ಗಳನ್ನು ಈ ಒಂದು ವಿಡಿಯೋ ಪಡೆದುಕೊಂಡಿರ್ತಕ್ಕಂಥದ್ದು. ಸಮಾಜಕ್ಕೆ ಮಾರಕ ಆಗೋ ರೀತಿಯಲ್ಲಿ ಯಾರು ಕೂಡ ರೀಲ್ಸ್ಗಳನ್ನು ಮಾಡಬಾರ್ದು. ಯಾರೇ ಮಾಡಿದ್ದೇ ಆದರೂ, ಅದು ಯಾರೇ ಆಗಿದ್ರೂ ಕೂಡ, ಸೆಲೆಬ್ರಿಟಿಯೇ ಆಗಿರಲಿ ಅಥವಾ ಜನಸಾಮಾನ್ಯರೇ ಆಗಿರಲಿ, ಎಲ್ಲರ ವಿರುದ್ಧ ಕೂಡ ನಿರ್ದಾಕ್ಷಿಣ್ಯವಾಗಿ ಪೊಲೀಸರು ಕಾನೂನು ರೀತಿಯ ಕ್ರಮವನ್ನು ಜರುಗಿಸಬೇಕಿರುತ್ತೆ. ಈ ನಿಟ್ಟಿನಲ್ಲಿ ಸುಮೋಟೋ ಪ್ರಕರಣವನ್ನು ದಾಖಲಿಸಿ ಆರೋಪಿಗಳಿಬ್ಬರನ್ನು ಕೂಡ ವಿನಯ್ ಮತ್ತು ರಜತನ್ನ ಬಂಧನವನ್ನು ಮಾಡಿದ್ರು ಕೂಡ ಪೊಲೀಸರು. ಆ ಬಳಿಕವಾದರೂ ಕೂಡ ಈ ವಿಡಿಯೋ ಡಿಲೀಟ್ ಆಗುತ್ತಾ ಅನ್ನೋದನ್ನು ನೋಡೋದಾದ್ರೆ ಇನ್ನೂ ಕೂಡ ಇದುವರೆಗೂ ಕೂಡ ಆ ಒಂದು ರೀಲ್ಸ್ ಏನೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಜತ್ ಅಲಿಯಾಸ್ ಬುಜ್ಜಿಯ ಖಾತೆಯಲ್ಲಿ ಇನ್ನೂ ಕೂಡ ಟ್ರೆಂಡ್ನಲ್ಲಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು. ಪೊಲೀಸರು ಈ ರೀತಿಯ ವಿಡಿಯೋಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನು ಡಿಲೀಟ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಆದಾಗ್ಯೂ ಕೂಡ ಜನಸಾಮಾನ್ಯರಿಗೊಂದು ನ್ಯಾಯ ಅಥವಾ ಸೆಲೆಬ್ರಿಟಿಗಳಿಗೊಂದು ನ್ಯಾಯವನ್ನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಕೂಡ ಇದನ್ನು ಪ್ರಶ್ನೆ ಮಾಡ್ತಿದ್ದಾರೆ, ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ಮಾಡಿರ್ತಕ್ಕಂಥ ಹಿನ್ನೆಲೆ ಏನಂದ್ರೆ ಯಾವ ರೀತಿಯ ಮೆಸೇಜ್ ಅನ್ನು ಸಮಾಜಕ್ಕೆ ಕೊಡ್ತಿದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದು. ಆದರೆ ಇನ್ನೂ ಕೂಡ ವಿಡಿಯೋ ಟ್ರೆಂಡ್ನಲ್ಲಿ ಇರ್ತಕ್ಕಂಥದ್ದು. ವಿಡಿಯೋವನ್ನು ಮತ್ತಷ್ಟು ಜನರು ವೀಕ್ಷಣೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯ ಸ್ಫೂರ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಜನರು ವೀಕ್ಷಣೆಯನ್ನು ಮಾಡಬೇಕಾಗಿದೆ. ಈ ರೀತಿ ವೀಕ್ಷಣೆ ಮಾಡೋದನ್ನು ತಡೆ ಹಿಡಿಯಬೇಕಾಗಿರ್ತಕ್ಕಂಥ ಕೆಲಸ ಪೊಲೀಸರಾಗಿರ್ತಕ್ಕಂಥದ್ದು. ಇನ್ನೂ ಕೂಡ ಆ ಒಂದು ಸೆಲೆಬ್ರಿಟಿಯಿಂದ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇರ್ತಕ್ಕಂಥ ಆಕ್ಷೇಪಾರ್ಹ ವಿಡಿಯೋ ಏನಿದೆ ಅದನ್ನು ಡಿಲೀಟ್ ಮಾಡಿಸದೇ ಇರತಕ್ಕಂಥದ್ದು ಯಾಕೆ ಅನ್ನೋದು ಸದ್ಯದ ಮಟ್ಟಿಗೆ ಪ್ರಶ್ನೆಯಾಗಿ ಕಾಡ್ತಿರ್ತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ.